ನಾನು ವಿಡಿಯೋ ಮಾಡಬೇಕಾದ್ರೂ ರಾಯರ ಮುಖಾಂತರನೇ ನಾನು ವಿಡಿಯೋ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್. ಹಂಗಾಗಿ ನಾನು ರಾಯರ ಮೇಲೆ ತುಂಬಾ ನಂಬಿಕೆ ಅದ. ರಾಯರಿಗೆ ನಂಬ್ತೀನಿ. ರಾಯರು ಯಾವಾಗಲೂ ಸತ್ಯದ ಕಡೆನೇ ಇರ್ತಾರೆ ಅವರು ಅಂದ್ಕೊಂಡು ಇವಾಗ ನಾನು ಹೇಳ್ತಾ ಇದ್ದೀನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್. ಬ್ಲಾಗ್ ಸ್ಟಾರ್ಟ್ ಮಾಡಿ ಅನ್ನೋದಕ್ಕಿಂತ ಮುಂಚೆ ನಾನು ಏನು ರೆಸಿಪಿ ಅದು ಏನೂ ತೋರಿಸಲ್ಲ ಫ್ರೆಂಡ್ಸ್. ಹಂಗಾಗಿ ನನಗೆ ಇವತ್ತು ತುಂಬಾ ಬೇಜಾರಾಗಿರ್ತದೆ. ಯಾಕಂದರೆ ಕೆಲವೊಬ್ಬರು ಒಳ್ಳೆಯದು ಮಾಡ್ಕೊಂಡು ತಿಂತಾರ ಅಂತಂದರೆ ಕೆಲವೊಬ್ರಿಗೆ ಇಷ್ಟ ಆಗಂಗಿಲ್ಲ. ಯಾಕಂದರೆ ಅವ್ರು ಮಾಡ್ಕೊಂಡು ತಿಂತಾರಲ್ಲ ಅನ್ನೋದು ಹೊಟ್ಟೆ ಕಿಚ್ಚಲ್ಲ ಇನ್ನೊಬ್ರಿಗೆ. ಹಂಗಾಗಿಬಿಟ್ಟು ನಮ್ಗೆ ಯಾವುದೇನೋ ಇದ್ದಷ್ಟರಲ್ಲೇ ಮಾಡ್ಕೊಂಡು ಖುಷಿ ಇದ್ದಿದ್ರೆ ಅವ್ರಿಗೆ ಕೆಲವೊಬ್ರಿಗೆ ಹೊಟ್ಟೆ ಕಿಚ್ಚು ಆಗ್ತದೆ. ಆ ಥರ ಇಷ್ಟ ಆಗಂಗಿಲ್ಲ. ಅವ್ರಿಗೆ ಕೆಡಿಸ್ಬೇಕು, ಅವ್ರಿಗೆ ಇದು ಮಾಡಬೇಕು, ಸತಾಯಿಸ್ಬೇಕು ಅನ್ನೋದೇ ಜಾಸ್ತಿ ಜನಕ್ಕೆ ಇರ್ತದೆ. ಹಂಗಾಗಿ ಫ್ರೆಂಡ್ಸ್ ಅದೇ ಥರನೇ ನನಗೊಬ್ಬರು ಮಾಡಕತ್ತಾರ. ಹಂಗಾದ್ರೆ ನನ್ನ ವ್ಯೂವರ್ಸ್ ಆಗಲಿ, ನಮ್ಮ ಸಬ್ಸ್ಕ್ರೈಬರ್ ಆಗಲಿ, ನನ್ನ ಚಾನಲಿಂದ ಯಾರ್ದು ನನಗೆ ಇದಿಲ್ಲ ಫ್ರೆಂಡ್ಸ್. ಒಳ್ಳೆ ಕಾಮೆಂಟ್ಸ್ ಮಾಡಕತ್ತಾರ, ಒಳ್ಳೆ ಸಪೋರ್ಟ್ ಅದ ನನಗೆ. ಹಂಗಾಗಿ ಇಲ್ಲಿ ಅಕ್ಕಪಕ್ಕ ಇರೋರಿಂದನೂ ನನಗೆ ತೊಂದರೆ ಆಗ್ತದೆ ಫ್ರೆಂಡ್ಸ್. ಹಂಗಾಗಿ ಹೇಳ್ತಾ ಇದ್ದೀನಿ, ನನಗೆ ಯೂಟ್ಯೂಬಿಂದ ಯಾವುದೇ ಏನಿಲ್ಲ, ವ್ಯೂವರ್ಸ್ ಆಗಿ ಸಬ್ಸ್ಕ್ರೈಬರ್ ತುಂಬ ಸಪೋರ್ಟ್ ಕೊಡ್ತಾರೆ, ತುಂಬಾ ಚೆನ್ನಾಗಿ ನನಗೆ ಕಮೆಂಟ್ ಮಾಡ್ತಾರೆ ಕೂಡ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ಅವರು ಹೊರ್ತು ಬೇರೊಬ್ಬರು ನನಗೆ ಈ ಥರ ಟಾರ್ಚರ್ ಕೊಡಕತ್ತಾರ. ನನ್ನ ಗಂಡ ನೋಡ್ರಿ ಇನ್ನೊಬ್ರಿಗೆ ಯಾರಿಗೂ ಅವರು ಕೂಡ ಮೋಸ ಮಾಡೋರಲ್ಲ, ಒಂದು ಏನಿಲ್ಲ ಕೆಟ್ಟೋದಾಗಲಿ ಅಂತಂದು ಬಯಸೋರು ಅಲ್ಲ ಅವರು. ಹಂಗಾಗಿ ಹೇಳ್ತಾ ಇದ್ದೀನಿ, ಅಂಥವ್ರಿಗೆ ನಮಗೆ ನಾವು ಇವತ್ತು ಬದುಕಿ ಇದ್ದಷ್ಟರಾಗೆ ಊಟ ಮಾಡ್ತೀವಿ, ಜೀವನ ನಡೆಸಾಕತ್ತೀವಿ ಅಂತಂದರೆ ಜನರಿಗೆ ಕೆಲವೊಬ್ರಿಗೆ ಇಷ್ಟ ಆಗಂಗಿಲ್ಲ. ಹಂಗಾಗಿ ನಾನು ಈ ಮುಖಾಂತರ ನಿಮ್ಗೆ ಒಂದೆರಡು ಮಾತಾಡೋಕ್ಕೆ ಇಷ್ಟಪಡಕತ್ತೀನಿ ಫ್ರೆಂಡ್ಸ್. ಈ ಥರ ಟಾರ್ಚರ್ ಕೊಡಕತ್ತಾರೆ, ಈ ಥರ ನಮ್ಗೆ ಹಿಂಸೆ ಕೊಡಕತ್ತಾರೆ. ಹಂಗಾಗಿ ನಾನೇನು ಅವ್ರಿಗೆ ಆ ಥರ ಮಾಡ್ತಾರಂತ ಅಂಜಕ್ಕೂ ಹೋಗಲ್ಲ, ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಏನಿದ್ದು ಬಂದದ್ದು ಧೈರ್ಯದ ಎದುರಿಸ್ತೀನಿ ನಾನು ಅನ್ನೋದು ನನಗೆ ಅಷ್ಟು ವಿಶ್ವಾಸ ಅದ, ಅಷ್ಟು ತಾಕತ್ತದ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳಕತ್ತೀನಿ, ನನಗೂ ಈ ಥರ ಇಂಥ ಜನ ಇರ್ತಾರೆ ಅನ್ನೋಕ್ಕೋಸ್ಕರ ನಾನು ಇದು ಮಾಡಕತ್ತೀನಿ ಫ್ರೆಂಡ್ಸ್. ಹಂಗಾಗಿ ಇಂಥ ಜನ ಇರ್ತಾರೆ, ಇಂಥವ್ರನ್ನೂ ಒಳ್ಳೆಯವ್ರಿಗೆ ಬದುಕಕ್ಕೆ ಕೊಡೋಂಗಿಲ್ಲ ಅನ್ನೋದಕ್ಕೆ ಎದುರ್ಲಿ ದುಡಿಬೇಕು, ಏನು ಅವ್ರಿಗೆ ಅನ್ಬೇಕು ಅನ್ನೋದೇ ನನಗೆ ಗುರ್ತಾಗುತ್ತಾ ಇಲ್ಲ ಫ್ರೆಂಡ್ಸ್. ಇಂಥ ದರಿದ್ರರು, ಇಂಥ ಹೊಲಸು ಜನ ಇರ್ತಾರೆ ಅಂದ್ಕೊಂಡಿದ್ದಿಲ್ಲ ಫ್ರೆಂಡ್ಸ್. ಹಂಗಾಗಿ ತುಂಬಾ ಬೇಜಾರು, ಎಷ್ಟು ಹೇಳೋಕ್ಕಾಗಲ್ಲ ಅಷ್ಟು ಬೇಜಾರಾಗ್ತದೆ. ಹಂಗಾಗಿ ವಿಡಿಯೋ ಕೂಡ ಮಾಡೋಕ್ಕಾಗ್ತಾಯಿಲ್ಲ, ಏನು ಮಾಡೋದು ಫ್ರೆಂಡ್ಸ್. ಅದಕ್ಕೋಸ್ಕರ ವಿಡಿಯೋನು ನಮ್ಗೆ ಮನಸ್ಸಿಲ್ಲ, ನೋಡ್ತೀನಿ ಇದಾಯ್ತಂದ್ರೆ ವಿಡಿಯೋಸ್ ಕೆಲವೊಂದು ಮಾಡಿ ಬಿಡ್ತೀನಿ ಫ್ರೆಂಡ್ಸ. ನಮಗೆ ಬದುಕಕ್ಕೂ ಬಿಡೋಲ್ಲ ಫ್ರೆಂಡ್ಸ್. ಹಂಗಾಗಿ ಇಂಥ ಜನರಿಗೆ ಏನು ಅನ್ಬೇಕು ಏನಿಲ್ಲ, ಇಂಥ ಇದ್ರೊಳಗೇನು ಇದೇ ಥರನೇ ಇರ್ತಾರೆ ಜನರು ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಡೇಲಿ ನಾನು ಕೆಲಸ ಕೂಡ ಬಿಟ್ಟೀನಿ, ಇವಾಗ ಹೋಗಿಲ್ಲ ಏನಿಲ್ಲ, ಅವರು ಟಾರ್ಚರ್ ಕೊಡೋದ್ರಿಂದ. ಹಂಗಾಗಿ ಮನೆಯಲ್ಲೇ ಉಳ್ಕೊಂಡೀನಿ. ಈ ಥರ ಇದು ಮಾಡಕತ್ತಾರ ಫ್ರೆಂಡ್ಸ್. ಅದಕ್ಕಾರೆ ಎಷ್ಟು ತುಂಬಾ ಕಷ್ಟ ಕೊಡ್ತಾರೆ ಅಂದರೆ ಹೇಳೋಕ್ಕಾಗಲ್ಲ, ಅಂಥ ಪರಿ ಕಷ್ಟ ಕೊಡಕತ್ತಾರ ನನಗೆ. ನಾನು ಯಾವುದಕ್ಕೆ ಆಗಲಿ ಅಂಜಕ್ಕೆ ಹೋಗಲ್ಲ, ನೋಡೋಣ ಏನಾಗುತ್ತೆ ಆಗಲಿ ಅನ್ನೋ ಒಂದು ಧೈರ್ಯದ ಮೇಲೆ ಇದ್ದೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ವಿಡಿಯೋಸ್ ಮಾಡ್ಬೇಕಂದ್ರೆ ಆಗಲ್ಲಾಗ್ಯದ. ನನಗೆ ವಿಡಿಯೋ ಮಾಡೋಕ್ಕೂ ಬಿಡೋಕ್ಕೂ ಮನ್ಸು ಬರ್ತಾಯಿಲ್ಲ, ತುಂಬಾ ಬೇಜಾರಾಗ್ಯದ. ಹಂಗಾಗಿ ಪಟ್ಟು ನಾವು ಯೂಟ್ಯೂಬ್ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತದ. ಹಂಗಾಗಿ ನಿಮಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ವಿಡಿಯೋಸ್ ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಡಿಯೋದಿಂದ ಸಿಗ್ತೀನಿ ನಿಮ್ಗೆ. ಈ ನನ್ನ ಜೀವನದ ಕಷ್ಟ ಸುಖ ಏನನ್ನೋದು ನಿಮ್ಗೆ ಹೇಳ್ಕೊಂಡೇನಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಇಂಥ ಜನರು ಇರ್ತಾರೆ ಅನ್ನೋದು ನನಗೂ ಗೊತ್ತಿರಲಿಲ್ಲ, ಈ ಥರ ಮೋಸ ಮಾಡೋರ್ನು. ನಾವು ಎಷ್ಟು ಒಳ್ಳೇದು ಮಾಡೀವಿ ಅಂದ್ರೆ ಅಷ್ಟು ನಮ್ಗೆ ಎದುರಾಗ್ಯದ. ಹಂಗಾಗಿ ತುಂಬಾ ಬೇಜಾರಾಗಿದೆ. ಅದಕ್ಕೋಸ್ಕರ ಇನ್ನೂ ಮಾಡೋಕ್ಕೆ ಮನಸ್ಸಿಲ್ಲ. ನೋಡ್ತೀನಿ, ಮಾಡಿದರೆ ಮಾಡಿ ವಿಡಿಯೋಸ್ ಬಿಡ್ತೀನಿ. ಮನಸ್ಸಿಗೆ ತುಂಬ ನೋವಾಗಿದೆ ಫ್ರೆಂಡ್ಸ್. ನಮಸ್ಕಾರ.